ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 9ನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ. ಇರಾನ್ ತೈಲ ಸಂಸ್ಕರಣಾ ಘಟಕಗಳನ್ನೇ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ನಿಂದಲೂ ಕೂಡ ಇಸ್ರೇಲ್ನ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮುಂದುವರಿತಲೇ ಇದೆ. ಇರಾನ್ ಸೇನೆಗೆ ಭಾರಿ ಅಚ್ಚರಿ ಕಾದಿದೆ ಅಂತ ಹೇಳಿದ್ದಾರೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು. ಅಮೆರಿಕ ಇಸ್ರೇಲ್ ಸೇನೆಯಿಂದ ಇರಾನ್ ಮೇಲೆ ಭಾರಿ ದಾಳಿಯಾಗುವ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಸಿಗ್ತಾ ಇದೆ. ಇರಾನ್ ವಾಯು ಪ್ರದೇಶದ ಮೇಲೆ ನಿಯಂತ್ರಣ ಸಾಧಿಸಿದ್ದೇವೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇನ್ನಷ್ಟು ಗುರಿಗಳ ಮೇಲೆ ಅಚ್ಚರಿಯ ದಾಳಿ ನಡೆಸುವಂತಹ ಸಾಧ್ಯತೆ, ಬೆದರಿಕೆಗಳನ್ನ ಕೂಡ ಹಾಕಲಾಗ್ತಾ ಇದೆ. ಇತ್ತ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮುಂದುವರಿಸಿರುವಂತಹ ಇರಾನ್, ಕುವೈತ್, ಸೌದಿ, ಯುಎಇ, ಕತಾರ್, ಬಹ್ರೇನ್ ಮೇಲೆ ಇರಾನ್ ದಾಳಿಯನ್ನ ಮುಂದುವರಿಸ್ತಾ ಇದೆ. ಒಂದ್ ಕಡೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್, ಇಸ್ರೇಲ್, ಅಮೆರಿಕ ಈ ಒಂದು ದಾಳಿ ಮತ್ತೆ ಪ್ರತಿ ದಾಳಿ. ಇರಾನಿನ ತೈಲ ಸಂಸ್ಕರಣಾ ಘಟಕಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ತೈಲ ಘಟಕಗಳ ಮೇಲೆ ಯಾವ ರೀತಿಯಾಗಿ ಈ ದಾಳಿ ಆಗಿದೆ, ಮತ್ತೆ ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗೆ ಆಕಾಶದ ಭುಗಿಲೆತ್ತರಕ್ಕೆ ಹೋಗ್ತಾ ಇದೆ, ಮತ್ತೆ ಆ ಹೊಗೆ ಯಾವ ರೀತಿಯಾಗಿ ಆವರಿಸ್ಕೊಂಡಿದೆ ಆ ದಟ್ಟ ಪ್ರದೇಶವನ್ನ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇಸ್ರೇಲ್ ದಾಳಿ ಮಾಡ್ತಾ ಇದ್ದಂತೆಯೇ ಇರಾನಿಂದಲೂ ಕೂಡ ಇಸ್ರೇಲ್ನ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ ಕೂಡ ಆಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಈ ದಾಳಿ ಆಗಿದೆ, ಮತ್ತೆ ಪ್ರದೇಶ ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಒಂದು ಕಡೆ ಇರಾನ್ ಜನರಿಗೆ ಮತ್ತೊಂದು ನೇರ ಮಹತ್ವದ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸೊ ಹಾಗಾಗಿ ಜನಸಾಮಾನ್ಯರ ಮೇಲೂ ಕೂಡ ಇದು ಸಾಕಷ್ಟು ಪರಿಣಾಮ ಬೀಳುವಂತಹ ಮುನ್ನೆಚ್ಚರಿಕಾ ಒಂದು ಸೂಚನೆಗಳನ್ನ ಕೂಡ ಅಮೆರಿಕ ನೀಡ್ತಾ ಇದೆ. ಇರಾನ್ ಸೇನೆಗೆ ಭಾರಿ ಅಚ್ಚರಿ ಕಾದಿದೆ ಅಂತ ಹೇಳಿ ಒಂದ್ ಕಡೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಅವರು ಕೂಡ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಯುದ್ಧ ತಣ್ಣಗಾಗುವಂತಹ ಯಾವ ಲಕ್ಷಣಗಳು ಕೂಡ ಕಾಣ ಸಿಗ್ತಾ ಇಲ್ಲ. ಇರಾನ್ನ 3 ತೈಲ ಸಂಗ್ರಹಣಾ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ವೈಮಾನಿಕವಾಗಿ ದಾಳಿಯನ್ನ ಮುಂದುವರಿಸಿಕೊಳ್ತಾ ಹೋಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದಿಲೀಪ್, ಡಿಜಿಟಲ್ ಎಡಿಟರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಒಂದ್ ಕಡೆ ಇರಾನ್ ಸೇನೆಗೆ ಭಾರಿ ಅಚ್ಚರಿ ಕಾದಿದೆ ಅಂತ ಹೇಳಿ ನೆತನ್ಯಾಹು ಅವರು ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಇರಾನ್ ಕೂಡ ದಾಳಿಯನ್ನು ಮುಂದುವರಿಸಿಕೊಳ್ತಾ ಹೋಗ್ತಾ ಇದೆ. ಇದರ ಎಫೆಕ್ಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಆಗಬಹುದು, ಅಥವಾ ಭಾರತಕ್ಕೂ ಕೂಡ ಇದರ ಎಫೆಕ್ಟ್ ತಟ್ಟುವಂತಹ ಬಹಳಷ್ಟು ನಿರೀಕ್ಷೆಗಳು ಕೂಡ ಕಾಣ ಸಿಗ್ತಾ ಇದೆ ಅಂತ ಅನ್ಸುತ್ತಲ್ವಾ? ಹೌದು ರಮ್ಯ, ಏನೊಂದು ಇರಾನ್ ದೇಶ ಇದೆ, ಇಸ್ರೇಲ್ನ ಒಂದು ಪ್ರಮುಖವಾದಂತಹ ತೈಲ ಸಂಸ್ಕರಣಾ ಘಟಕಗಳಿರ್ಬೋದು, ಏನೇನು ಇಂಧನ ಮೂಲಸೌಕರ್ಯ ಕೇಂದ್ರಗಳಿದ್ದಾವೆ ಅದನ್ನೇ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದೆ. ಯಾಕೆಂದರೆ ಯಾವುದೇ ಒಂದು ಯುದ್ಧವನ್ನು ದೀರ್ಘಕಾಲದವರೆಗೆ ಮುಂದುವರಿಸಬೇಕು ಅಂದರೆ ಇಂಧನದ ಅನಿವಾರ್ಯತೆ, ಅಗತ್ಯತೆ ತುಂಬ ಇರುತ್ತೆ. ಹಾಗಾಗಿ ಏನೊಂದು ತೈಲ ಸಂಸ್ಕರಣಾ ಘಟಕಗಳಿದ್ದಾವೆ ಅದನ್ನೇ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದೆ ಅಂತ ಮಾಹಿತಿ ಲಭ್ಯ ಆಗ್ತಿದೆ. ಜೊತೆಗೆ ಇತ್ತೀಚೆಗೆ ಒಂದು ಮಾಹಿತಿ ಕೂಡ ಹರಿದಾಡ್ತಿತ್ತು, ಏನಂದರೆ ಇಸ್ರೇಲ್ನಲ್ಲಿರುವಂತಹ ಅಣು ಸಂಸ್ಕರಣಾ ಘಟಕದ ಮೇಲೂ, ಅಂದರೆ ಅಣು ವಿದ್ಯುತ್ ತಯಾರಿಕಾ ಘಟಕದ ಮೇಲೂ ಕೂಡ ದಾಳಿ ನಡೆದಿತ್ತು ಅಂತ. ಆದರೆ ಈ ಒಂದು ಮಾಹಿತಿ ಇದುವರೆಗೂ ಯಾವುದೇ ಒಂದು ಅಧಿಕೃತ ಮೂಲಗಳಿಂದ ದೃಢಪಟ್ಟಿಲ್ಲ. ಹಾಗಾಗಿ ಅಣು ಸಂಸ್ಕರಣಾ ಘಟಕದ ಮೇಲೆ ದಾಳಿ ನಡೆದಿದೆಯೋ ಇಲ್ವೋ ಅನ್ನೋದು ಇನ್ನೂ ದೃಢಪಟ್ಟಿಲ್ಲ. ಆದರೆ ತೈಲ ಸಂಸ್ಕರಣಾ ಘಟಕಗಳೇನಿದ್ದಾವೆ, ಪೆಟ್ರೋಲಿಯಂ ತೈಲ ಸಂಸ್ಕರಣಾ ಘಟಕಗಳು, ಅದ್ರ ಮೇಲೆ ದಾಳಿ ನಡೆದಿದೆ ಅನ್ನೋದು ಈಗ ಖಚಿತವಾಗ್ತಾ ಇದೆ. ಜೊತೆಯಲ್ಲೇ ಇರಾನ್ ರೀತಿಯಲ್ಲೇ ಇಸ್ರೇಲ್ ಕೂಡ ಇರಾನ್ನಲ್ಲಿರುವಂತಹ ತೈಲ ಸಂಸ್ಕರಣಾ ಘಟಕಗಳು, ಪೆಟ್ರೋಲಿಯಂ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದೆ. ಯಾಕೆಂದರೆ ಇರಾನ್ಗೂ ಕೂಡ ಯುದ್ಧವನ್ನು ದೀರ್ಘಕಾಲದವರೆಗೆ ಎಳಿಬೇಕು ಅಂದರೆ ಅದಕ್ಕೆ ತೈಲ ಅತ್ಯಂತ ಅಗತ್ಯವಾಗಿರುತ್ತೆ. ಹೀಗಾಗಿ ಒಂದು ಇಂಧನದ ಮೂಲಕ್ಕೇ ಒಂದು ಧ್ವಂಸ ಮಾಡೋಂಥ ಕೆಲಸವನ್ನು ಇಸ್ರೇಲ್ ಕೂಡ ಮಾಡ್ತಾ ಇದೆ. ಜೊತೆಯಲ್ಲೇ ಏನೊಂದು ಇರಾನ್ನಲ್ಲಿ ಇರುವಂತಹ
ಏನು ಕ್ಷಿಪಣಿ ಸಂಗ್ರಹಣಾ ಕೇಂದ್ರಗಳೇನಿದ್ದಾವೆ, ಜೊತೆಗೆ ಡ್ರೋನ್ ತಯಾರಿಕಾ ಕೇಂದ್ರಗಳು ಮತ್ತು ಡ್ರೋನ್ ಉಡಾವಣೆ ಮಾಡೋವಂಥ ಘಟಕಗಳೇನಿದ್ದಾವೆ ಅದನ್ನು ಕೂಡ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದ್ದಾರೆ. ಜೊತೆಗೆ ಏನೊಂದು ನೆತನ್ಯಾಹು ಅವರು ಇವಾಗ ಕೊಟ್ಟಿರೋಂಥ ಮಾಹಿತಿ, ನಾವೊಂದು ಅಚ್ಚರಿಯ ದಾಳಿಯನ್ನು ನಡೆಸ್ತೀವಿ ಅಂತ. ಈ ಅಚ್ಚರಿಯ ದಾಳಿ ಏನು ಅಂದರೆ, ಕೊರ್ರಮ್ ಶೇರ್ ಅನ್ನೋ ಏನೊಂದು ಕ್ಷಿಪಣಿ ಇದೆ. ಆ ಕ್ಷಿಪಣಿ ಹೈಪರ್ಸಾನಿಕ್ ಕ್ಷಿಪಣಿಯಾಗಿದ್ದು ಅದನ್ನು ಇನ್ನೂ ಇರಾನ್ ದೊಡ್ಡ ಮಟ್ಟದಲ್ಲಿ ಪ್ರಯೋಗ ಮಾಡಿಲ್ಲ. ಒಂದೆರಡು ಕ್ಷಿಪಣಿಗಳನ್ನು ಮಾತ್ರ ಆರ್ಬಿಟ್ಟಿದೆ. ಒಂದು ವೇಳೆ ಆ ಒಂದು ಕ್ಷಿಪಣಿಯನ್ನು ಆರ್ಬಿಟ್ರೆ ಆ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಹಾಗಾಗಿ ಆ ಕ್ಷಿಪಣಿ ಘಟಕಗಳನ್ನೇನಾದರೂ ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಜೊತೆಯಲ್ಲೇ ಅಮೆರಿಕದ B-2 ಬಾಂಬರ್ಗಳೇನಿದ್ದಾವೆ, ಆ B-2 ಬಾಂಬರ್ಗಳು ಕೂಡ ದೊಡ್ಡ ಮಟ್ಟದ ದಾಳಿಗೆ ಈಗಾಗಲೇ ಸಂಪೂರ್ಣ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾವೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇವೆಲ್ಲದ್ರ ಮಧ್ಯೆ ಈ ಯುದ್ಧಕ್ಕೆ ಸಂಬಂಧನೇ ಇಲ್ದಲ್ಲೇ ಇರುವಂಥ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಅಂತೂ ನಿರಂತರವಾಗಿ ನಡೀತಾನೆ ಇದೆ. ಒಂದು ಕಡೆ ಸೌದಿ ಮತ್ತು UAE ಮೇಲೂ ದಾಳಿ ನಡೀತಾ ಇದೆ. ಕತಾರ್ ಮೇಲೆ, ಬಹ್ರೈನ್ ಮೇಲೆ ನಿರಂತರವಾಗಿ ದಾಳಿಗಳು ನಡೀತಾ ಇದೆ. ದುಬೈನಲ್ಲಂತೂ ಒಂದು ರೀತಿಯಾದಂಥ ಅಲ್ಲೋಲ ಕಲ್ಲೋದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ನೆನ್ನೆಯಷ್ಟೇ ದುಬೈ ವಿಮಾನ ನಿಲ್ದಾಣವನ್ನು ಧ್ವಂಸ ಮಾಡಲಾಗಿತ್ತು. ಇದೀಗ ದುಬೈನಲ್ಲಿರುವಂಥ ದೊಡ್ಡ ದೊಡ್ಡ ಕಟ್ಟಡಗಳೇನಿದ್ದಾವೆ ಆ ಕಟ್ಟಡಗಳನ್ನು ಗುರಿಯಾಗಿಸಿ ಇರಾನ್ನ ಕ್ಷಿಪಣಿಗಳು ದಾಳಿ ನಡೆಸ್ತಾ ಇದ್ದಾವೆ. ಒಂದು ಹಂತದಲ್ಲಿ UAE-ನಲ್ಲಿರುವಂತಹ ಒಂದು ವಾಯು ರಕ್ಷಣಾ ವ್ಯವಸ್ಥೆ ಇರಾನ್ನ ಕ್ಷಿಪಣಿಯನ್ನು ಭೇದಿಸಿದ್ರೂ ಕೂಡ ಆ ಕ್ಷಿಪಣಿಯ ಅವಶೇಷಗಳು ಹೋಗ್ಬಿಟ್ಟು ಕಟ್ಟಡಗಳ ಮೇಲೆ ಬಿದ್ದು ಭಾರಿ ಹಾನಿ ಸಂಭವಿಸಿದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.